ಸಣ್ಣ ಪ್ರಾಬ್ಲಮ್ ಬೆಳೆಗೆ ಸಂಬಂಧಪಟ್ಟಿದ್ದು, ಇವಾಗ ನೆಲ್ಲು ಉದುರೋದು ಅಂತವಕ್ಕೆಲ್ಲ ನಾವು ಆರ್ಗ್ಯಾನಿಕ್ ಸೇರಿಸಿ ಅದಕ್ಕೆ ಒಂದು ಗ್ರೈನ್ಸ್ ಅಂತ ಆ ಥರ ಬೇಕಾದಷ್ಟು ವಿಧಾನಗಳು, ಒಂದು ವರ್ಷನ್ಸ್ ಇದೆ. ನಮ್ಮ ತರಕಾರಿಗಳಿಗೆ ಬೇರೆ, ಹೂಗಳಿಗೆ ಬೇರೆ, ಈ ಥರ. ಸೊ ಈಗ ಒಂದು ಎಲ್ಲ ಸೇರಿಸಿ ಹೇಳಬೇಕು ಅಂದರೆ ಆರೋಗ್ಯ ಆಸ್ಪತ್ರೆಯಲ್ಲಿ ಶುರುವಾಗಲ್ಲ, ನಮ್ಮ ರೈತ ಅನ್ನದಾತ ಮಾತ್ರ ಅಲ್ಲ, ಆರೋಗ್ಯದಾತ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಾಡ್ತಿದ್ದೀವಿ ಆಗಸ್ಟ್ ಮಂತ್ ಅಲ್ಲಿ ಮೋಸ್ಟ್ಲಿ 24th or 31st ಲಾಸ್ಟ್ ಮಂಡೇ ನಮ್ಮ ಪ್ರೋಗ್ರಾಮ್ KR ನಗರ್ ತಾಲೂಕಲ್ಲಿ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತಿದ್ದೀವಿ. ಇದರ ಸಂಬಂಧಪಟ್ಟಿರೋದು ಅನೌನ್ಸ್ಮೆಂಟ್ ಮತ್ತೆ ಡೀಟೇಲ್ಸ್ ಎಲ್ಲ ಸರ್ ನಮ್ಮ ಅನೌನ್ಸ್ಮೆಂಟ್ ಅಲ್ಲಿ ತಿಳಿಸ್ತಾರೆ. ದಯವಿಟ್ಟು ತಾವೆಲ್ಲ ರೀತಿ ನೀವೆಲ್ಲಾನು ನಮ್ಮ ರೇಷ್ಮೆ ಸಂಬಂಧಪಟ್ಟ ಪ್ರೋಗ್ರಾಮ್ ಕೂಡ ಬಂದು ನೀವೆಲ್ಲ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಹೇಳ್ತೀವಲ್ವಾ, ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಸೆಕ್ಟರ್ಸ್ ಜೊತೆಗೆ ನಮ್ಮ ರೇಷ್ಮೆನು 1 ಎಕರೆಯಿಂದ ಸ್ಟಾರ್ಟ್ ಮಾಡಿ ಸಾಕು. ಹಾಗೆ ಅದು ನಿಮ್ದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಲ್ಲಿ ಒಂದು ಸಕ್ಸಸ್ಫುಲ್ ಮಾಡೆಲ್ ಆಗುತ್ತೆ. ಅದು ಹೇಗೆ ಮಾಡ್ಬೋದು, ಯಾವ ತರ ನೀವು ಹೆಚ್ಚಿನ ಆದಾಯ ಪಡಿಬೋದು ರೇಷ್ಮೆಯಿಂದಾನು, ಇದು ಯಾವ ತರ ತಾಂತ್ರಿಕತೆಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು, ಇದೆಲ್ಲ ಕೂಡ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಬಹಳ ಡೀಟೇಲ್ಡ್ ಆಗಿ ನಮ್ಮ ಸೈಂಟಿಸ್ಟ್ ಜೊತೆ ನಿಮಗೆ ಲೆಕ್ಚರ್ಸ್ ಅರೇಂಜ್ ಮಾಡ್ತೀವಿ. ದಯವಿಟ್ಟು ತಾವೆಲ್ಲ ಅನುಕೂಲ ಮಾಡಿಕೊಂಡು ಬರ್ಬೇಕಂತ ಬೇಡ್ಕೊಳ್ತೀವಿ. ಈ ಅವಕಾಶ ಕೊಟ್ಟಿರೋದಕ್ಕೂ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ತುಂಬಾ ಕಷ್ಟಪಟ್ಟು ಸಾಕಿದ್ರು. ಇವಾಗ ಒಂದು 4 ವರ್ಷ ಆಯ್ತು ಅವ್ರು ತೀರೋಗಿ ಅಷ್ಟೇ. ಅಂದ್ರೆ ನಮ್ಮ ಮಕ್ಕಳನ್ನೂ ಅವರು ಅದೇ ರೀತಿ ಬೆಳೆಸೋದ್ರಿಂದ ಇವತ್ತು ನಮ್ಮ ಮಕ್ಕಳು ನಮ್ಮ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಮತ್ತೆ ಒಳ್ಳೆ ವಿದ್ಯಾಭ್ಯಾಸ. ಇವತ್ತು ನನ್ನ ಮಗ ಸ್ಟೇಟ್ 6ನೇ ರ್ಯಾಂಕ್ ಆಗಿದ್ರು ರಾಜ್ಯಕ್ಕೆ PUCಲಿ. ಅವನು ನಮ್ಮ ಜೊತೆ ಕೆಲಸ ಮಾಡ್ತಾನೆ. ಇವಾಗ ರಾಧಾಕೃಷ್ಣ ಸರ್ ಹೇಳ್ದಂಗೆ ನಾವು ನಮ್ಮ ಮನೆ ಇದ್ರೂ ಒಂದು ಫಾರ್ಮ್ ಮಾಡ್ಕೊಂಡಿದೀವಿ ಸ್ವಲ್ಪ ದೂರ. ಅಂದರೆ ನಾವೀಗ ಹಸು ಕರು ಎಲ್ಲ ಅಲ್ಲೇ ಕಟ್ಕೊಂಡಿದ್ದೀವಿ. ಇವಾಗ ನಾವು ರೇಷ್ಮೆ ಹುಳ ಮೇಯ್ಸೋಕ್ಕೆ ಅಂತ ರೇಷ್ಮೆ ಮೇಜ ಮಾಡಿದ್ರಲ್ಲ, ಅದನ್ನು ಇವಾಗ ರೇಷ್ಮೆ ಹುಳ ಮೇಯಿಸ್ತಾರ. ಆ ಮೇಜಕ್ಕೇನೆ ಒಂದು ಶೀಟ್ ತಂದು ಹಾಕ್ಬಿಟ್ಟು ನಾವು ಅಲ್ಲೇ ಮಲಗ್ತಾ ಇದ್ದೀವಿ. ಮತ್ತು ಬಯೋಗ್ಯಾಸ್ ಮಾಡ್ಕೊಂಡಿದ್ದೀವಿ. ನಮ್ಮ ಮಗ ಬುಕ್ಸ್ಗಳನ್ನೆಲ್ಲ ನಾವು ಯಾವ ಟ್ಯೂಷನ್ಗೆ ಕೋಚಿಂಗ್ ಎಲ್ಲೂ ಸೇರಿಸಿರ್ಲಿಲ್ಲ, ಏನಿಲ್ಲ. ಅವ್ನು ಬುಕ್ಸ್ಗಳನ್ನ ಅವ್ನು ಬಿಸ್ಕೆಟ್ ಬಾಕ್ಸಲ್ಲಿ ತುಂಬಿಟ್ಕೊತಾ ಇದ್ದ. ಬಂದು ಅವ್ನು ಸ್ಕೂಲಿಂದ ಕಾಲೇಜಿಂದ ಬಂದು ಕೆಲಸ ಮಾಡ್ತಿದ್ದ ನಮ್ಮ ಜೊತೆ. ಇವತ್ತಿಗೂ ಅವ್ನು ಬಂದರೆ ಕೆಲಸ ಮಾಡ್ತಾನೆ. ನಮ್ಮ ಮಕ್ಕಳು ನಮ್ಗೆ ಎಷ್ಟು ಬೆನ್ನಲ್ಲಿ ಬಂದು ನಿಂತಿದ್ದಾರೆ ಅಂದರೆ ಮಕ್ಕಳು ನೋಡಿ ಕಲಿತಾರೆ ಅಂತ ಹೇಳೋದು ಇದಕ್ಕೇನೆ. ನಾವು ಮಕ್ಕಳಿಗೆ ಅವ್ರ ಐಫೈ ಜೀವನಕ್ಕೋಸ್ಕರ ಇದು ಮಾಡಿಬಿಟ್ಟು ನಾವು ಇವಾಗ ಅವ್ನಿಗೆ ಫೋನ್ ಕೊಡ್ಸಿರೋದು. ಅದು NI ಕಾಲೇಜ್ ಸೇರ್ಕೊಂಡ್ಮೇಲೆ ಇಂಜಿನಿಯರಿಂಗ್ ಅಂತ ಅವ್ನು ಫೋನ್ ತಗೊಂಡಿರೋದು. ಇಷ್ಟಿನವರೆಗೂ ಅವ್ನು ಫೋನ್ ಇಲ್ಲ. ನಮ್ಮ ಮನೇಲಿ TV ಕೇಳ್ತೀವಿ. ಅವ್ನು ಒಬ್ಬರ ಜೊತೆ ಆಟ ಆಡೋಕೆ ಹೋಗಲ್ಲ. ಅವ್ನಿಗೆ ಆಟ ಏನು ಅಂದರೆ ನಮ್ಮ ಮನೇಲಿ ಏನು ಪ್ರಾಣಿಗಳಿವೆ ಅದ್ರ ಜೊತೆನೇ ಆಟ ನಮ್ಮ ಮಕ್ಕಳಿಗೆಲ್ಲ. ಮತ್ತೆ ನಾವೆಲ್ಲ ಒಟ್ಟಿಗೆ ಇದ್ದೀವಿ, ಸಂತೋಷವಾಗಿದ್ದೀವಿ. ಇವಾಗ ಮಕ್ಕಳು ಒಂದ್ ಕಡೆ ಅಪ್ಪ ಅಮ್ಮ ಒಂದ್ ಕಡೆ ಇರೋದಕ್ಕಿಂತ ನಾವು ಯಾವಾಗಲೂ ಜೊತೆಗೆ ಇರ್ತೀವಿ. ಇವಾಗ ಎಲ್ಲರೂ ನಮ್ಗೆ ರೇಗಿಸ್ತಾರೆ, ಎಲ್ಲರೂ ಹೋದ್ರುವೆ ನೀವೆಲ್ಲರೂ ಗಂಡ ಹೆಂಡತಿ ಇಬ್ರು ಜೊತೆಗೆ ಹೋಗ್ತೀರಲ್ಲ ಅಂತ. ಇವಾಗ ನಮ್ಮ ಹತ್ರ 15 ಹಸು ಇದೆ, ಆದ್ರೂ ನಾವು ಇಲ್ಲಿ ಜೊತೆಗೆ ಬಂದಿದ್ದೀವಿ. ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಹಸುಗಳಿಗೆಲ್ಲ ಮೇವು ತಂದು ಹಾಕಿ ನಾವೆಲ್ಲೋದ್ರೂ ಜೊತೆನೇ ಹೋಗ್ತೀವಿ. ಯಾಕೆಂದ್ರೆ ಒಬ್ರು ಕಲಿಬೇಕು, ನೋಡ್ಬೇಕು, ಮತ್ತೆ ಒಬ್ರಿಗೆ ಆದರ್ಶವಾಗಿರ್ಬೇಕು ಅಂತಾನೆ ಹೋಗ್ತೀವಿ. ಈಗ ಮನೆಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇವಾಗ ಅವ್ರು ಫ್ರೀ ಆಗಿದ್ರು ಎಲ್ಲೂ ಜೊತೆಗೆ ಹೋಗಲ್ಲ. ಆಮೇಲೆ ಅವ್ರಿಗೆ ಸಂಕೋಚನೋ ಇಲ್ಲ ಅವ್ರ ಮನೆಯವ್ರು ಕರ್ಕೊಂಡು ಹೋಗಲ್ವ ಅದು ಗೊತ್ತಿಲ್ಲ. ಆದ್ರೆ ನಾವೆಲ್ಲ ಕಡೆ ಹೋಗ್ತಾ ಇದ್ದೀವಿ, ಜೊತೆನೇ ಹೋಗ್ತೀವಿ. ಮತ್ತೆ ನಾವೇನ್ ಮಾಡ್ತೀವಿ ಅಂದ್ರೆ ಇವಾಗ ಎರೆಹುಳು ಗೊಬ್ಬರನ ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ. ನಮ್ಗೆ ಇದಕ್ಕೆಲ್ಲ ಪ್ರೇರಣೆ ಅಂದ್ರೆ ಬಿಂದು ಮಾಧವ ಒಡವಿ ಅಂತ ನಬಾರ್ಡ್ ಅಧಿಕಾರಿ. ನಾವು ತುಂಬಾ ಕಡಬಡತನದಿಂದ ಬಂದವರು. ಆದ್ರೆ ಬ್ಯಾಂಕ್ ಲೋನ್ಗೆ ಅಂತ ಕೇಳಕ್ ಹೋದಾಗ ಬಿಂದು ಮಾಧವ ಒಡವಿ ಅಂತ ಒಬ್ರು ನಬಾರ್ಡ್ ಅಧಿಕಾರಿ ಪರಿಚಯ ಆದ್ರು. ಅವರು ನಮ್ಗೆ ಮೈಸೂರು ಆಕಾಶವಾಣಿನ ಪರಿಚಯ ಮಾಡ್ಕೊಟ್ಟರು. ಸುಮಾರು ಒಂದು 10-12 ವರ್ಷ ಆಯ್ತು. ಅವತ್ತಿನಿಂದ ಇವತ್ತುವರೆಗೆ ತುಂಬಾ ಚೆನ್ನಾಗಿ ಬೆಳೀತಾ ಇದೀವಿ. ಅದಕ್ಕೆ ನಾವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೇಕಾದ್ರೆ ದೊಡ್ಡ ಉದ್ಯಮವನ್ನೇ ಸ್ಥಾಪಿಸಬೇಕು ಅಂತ ಏನಿಲ್ಲ. ತಮ್ಮ ಸುತ್ತಮುತ್ತ ಇರುವ ಕಸ ಕಡ್ಡಿಗಳು, ಕತ್ತೆ ಗೊಬ್ಬರ, ಮೊಲದ ಗೊಬ್ಬರ, ಆಡುಗಳು, ಕುರಿಗಳು, ಇದರಿಂದ ಎಲ್ಲವನ್ನ ಒಂದು ಸಂಪನ್ಮೂಲವಾಗಿ ಕ್ರೋಢೀಕರಿಸಿ ಅವರೊಂದು ಎನರ್ಜಿ ಬಾಲ್ ಅಂತ ಮಾಡ್ತಾರೆ. ಅದ್ರ ಬಗ್ಗೆ ಪಾಪ ಹೇಳಿಲ್ಲ ಅವರು, ಘನಾಮೃತ ಅಂತ. ಅದೇನಂತಂದ್ರೆ ಸಾಮಾನ್ಯವಾಗಿ ನೀವು ಈ ಪಾಟ್ ಕಲ್ಚರ್ ಅಲ್ಲಿ ಕುಂದಗಳನ್ನ ಪ್ರತಿ 6 ತಿಂಗಳು 1 ವರ್ಷಕ್ಕೊಂದ್ಸರಿ ರೀಪಾಟ್ ಮಾಡಬೇಕು, ಮಣ್ಣು ಚೇಂಜ್ ಮಾಡಬೇಕು, ಗೊಬ್ಬರ ಚೇಂಜ್ ಮಾಡಬೇಕು. ಇವರು ಕಂಡುಹಿಡಿದಿರುವಂತ ಅದೇ ಇನೋವೇಟಿವ್ ಅವ್ರದ್ದು, ಅದೇ ಸಂಶೋಧಕರವರು. ಆ ಎನರ್ಜಿ ಬಾಲನ್ನ ನೀವು ಕುಂದದೊಳಗಡೆ ಒಂದ್ 2 ಇಂಚು ಒಳಗಡೆ ಊದ್ಬಿಟ್ಟು ಮೇಲೆ ಸ್ವಲ್ಪ ನೀರ್ ಹಾಕ್ತಾ ಬಂದ್ರೆ 2-2.5 ವರ್ಷ ಆದ್ರೂ ಕುಂದಕ್ಕೆ ರೀಪಾಟ್ ಮಾಡ್ಬೇಕಾಗಿಲ್ಲ. ಅದೇನು ಸಾಧಾರಣ ಕೆಲಸ. ಒಂದ್ಸಲ ರೀಪಾಟ್ ಮಾಡ್ಬೇಕು ಅಂದ್ರೆ ಪಾಟ್ ಮಾಡಿದವ್ರಿಗೆ ಬಹಳ ಬೇಜಾರಾಗುತ್ತದೆ. ಪಾಟಲ್ಲಿ ಬೆಳೆಯೋರಿಗೆ ರೀಪಾಟೇ ಒಂದು ತಲೆನೋವು. ಮಣ್ಣು ತರಬೇಕು, ಗೊಬ್ಬರ ತರಬೇಕು, ಅದನ್ನ ಸುರಿಬೇಕು, ಈ ತರ. ಆಮೇಲೆ ಜೀವಾಮೃತ ಮಾಡ್ತಾರೆ. ಜೊತೆಗೆ
ಅವರು ಎರೆಜಲ ಅಂತ ಮಾಡ್ತಾರೆ, ಅದನ್ನ 5 ಲೀಟರ್ ಕ್ಯಾನ್ ಅಲ್ಲಿ ತುಂಬಿ ತುಂಬಾ ಡಿಮ್ಯಾಂಡು. ಮೈಸೂರಿನ ಅರ್ಧ ಅಪಾರ್ಟ್ಮೆಂಟ್ಸ್ಗಳು ಅವ್ರದೇ. ಅವ್ರ ದೊಡ್ಡ ಗುಣ ಏನು ಅಂದ್ರೆ ಅವ್ರು ಎಷ್ಟೇ ಎತ್ತರಕ್ಕೆ ಬೆಳೀಲಿ ಅವರ ಮುಗ್ಧತೆನ ಗಂಡ ಹೆಂಡತಿ ಇಬ್ರು ಕಳ್ಕೊಂಡಿಲ್ಲ. ಅದೆಲ್ಲ ಬೇಕಾಗಿರೋದು ಕಲಿಯಾಗಿ ಬರ್ತಾ ಇರೋದು ನಾವೆಲ್ಲ ಈಗ. ಇದನ್ನ ಯಾರ್ಯಾರು ಏನ್ ಹೇಳ್ತಾ ಇದ್ದಾರೆ ಅದರಲ್ಲಿ ನಮ್ಗೆ ಎಷ್ಟು ಯೂಸ್ ಆಗ್ತದೆ. ಎಲ್ಲ ನೀವು ಮಾಡಿರ್ತೀರ ಅಲ್ಲ ಅಂತ ನಾನು ಹೇಳಲ್ಲ, ಆ ಯೂಸ್ ಆಗೋದು ತಗೊಳೋದು. ಈಗ ನಾನೇ ನೋಡಿ ಮಂಡ್ಯ ಜಿಲ್ಲಾ ಮದ್ದೂರು ತಾಲೂಕಾ ಕೋಣಸಾಲ ಗ್ರಾಮದಲ್ಲಿ ಒಂದು 3.5 ಎಕರೆದ ತೋಟ ಮಾಡಿದೆ. ನಾನು ಮಾಡುವಾಗ ಎಲ್ಲರೂ ಹೇಳ್ತಾ ಇದ್ರು ಈ ತೋಟ ಮಾಡ್ತಾ ಇದ್ರೆ ಬೆಂಗಳೂರಲ್ಲಿ ದುಡ್ಡಿದೆ ತಗೊಂಬಂದಿಲ್ಲ ಆಗ್ತಾ ಇದ್ರು ಅಂತ. ನಾವೆಷ್ಟೋ ಕಷ್ಟ ಬಿದ್ದು ಒಂದೊಂದು ರೂಪಾಯಿನ ಕೂಡಿಟ್ಟು ಆ ಜಮೀನು ತಗೊಂಡಿದ್ವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಎಲ್ಲರಿಗೂ ದುಡ್ಡು ಹಂಗೆ ಬರಲ್ಲ. ಆ ಒಂದೊಂದು ರೂಪಾಯಿ ಕೂಡಿಟ್ಟು ಆ ವ್ಯವಸಾಯ ನೋಡಿದ್ಮೇಲೆ ಇದೇ ಬಾನುಲಿ ಕೃಷಿ ಬೆಳೆದು ನಮ್ಮ ತೋಟದಲ್ಲಿ ಮಾಡಿದಾಗ 1,000 ಜನ ಸೇರಿದ್ರು. ಆ 1,000 ಜನನು ಇವತ್ತು ಅದರಲ್ಲಿ ಕನಿಷ್ಠ ಒಂದು 100-150 ಜನ ನಮ್ಮ ತೋಟಗಳು ಮಾಡಿದ್ದಾರೆ. ಅದಕ್ಕೆ ಸಂತೋಷ ನಮಗೆ. ಈಗ ಏನ್ ಅನ್ಕೊಂಡಿದೀವಿ, ಆ ಜಾಗ ಚಿಕ್ಕದು ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿ ಮೈಸೂರು ಜಿಲ್ಲಾ ನಂಜನಗೂಡು ತಾಲೂಕು ದೊಡ್ಡಕವಲಂದೆ ಗ್ರಾಮದಲ್ಲಿ ಒಂದು 12 ಎಕರೆ ಜಮೀನು ತೆಗೆದಿದ್ವಿ. ಈಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗ ಪ್ಲಾಂಟೇಶನ್ಗೆ ಪ್ರಿಪರೇಷನ್ ಆಗಿದೆ. ಇನ್ನು ಒಂದು ವಾರದಲ್ಲಿ ಪ್ಲಾಂಟೇಶನ್ ಶುರು ಮಾಡಿ. ತುಂಬಾ ಸಂತೋಷ ಸರ್. ಹೌದು, ತುಂಬಾ ಸಂತೋಷ. ಯಾಕೆ ನಾನು ರೇಷ್ಮೆ ಬಗ್ಗೆನೂ ಸ್ಪೆಸಿಫಿಕ್ ಆಗಿ ಕೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಸಾವಯವ ಕೃಷಿನಲ್ಲಿ ರೇಷ್ಮೆಗೂ ತುಂಬಾ ಇಂಪಾರ್ಟೆನ್ಸ್ ಇದೆ. ಸ್ವಲ್ಪ ಕನ್ನಡ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂದು ಡಿಸ್ಕ್ಲೈಮರ್ ನೋಟಿಸ್. ಯಾಕಂದ್ರೆ ನಾವು 1 ಎಕರೆ ತೋಟದಿಂದ 1 ಎಕರೆ ಇಪ್ಪನೇರಳೆ ತೋಟ ಹಾಕಿದ್ರೆ 1 ವರ್ಷಕ್ಕೆ 1,000 ಮೊಟ್ಟೆ ತನಕ ರೇರಿಂಗ್ ಮಾಡ್ಬೋದು. 1000 ಮೊಟ್ಟೆನಲ್ಲಿ ಈಗ ಇಂಪ್ರೂವ್ಡ್ ಮಲ್ಬರಿ ವೆರೈಟಿ V1 ಸಾಕಣೆ, ಅದರ ಜೊತೆಗೆ ಇಂಪ್ರೂವ್ಡ್ ಸಿಲ್ಕ್ವಾರ್ಮ್ ಬ್ರೀಡ್ FC1 into FC2 ರೇರಿಂಗ್ ಮಾಡ್ತಾ ಇರೋದ್ರಿಂದ ನಮ್ಮ ರೈತರೆಲ್ಲರೂ ಮಿನಿಮಮ್ ಆವರೇಜ್ ಅಲ್ಲಿ 75 kg per 100 DFLs ಇಳುವರಿ ಬರುತ್ತೆ. 5.5 lakhs ಆದಾಯ ನೀವು ರೇಷ್ಮೆಯಿಂದ ಪಡೆಯಬಹುದು. ಅದು ಹೇಳಕ್ಕೆ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ CSRTI ಮೈಸೂರಿಂದ ಯಾವ ಥರ ಮಾಹಿತಿ ಬೇಕು ಅಂದರೂ ಕೂಡ ನಮ್ಮಲ್ಲಿ ಶಾಸ್ತ್ರವೇತ್ತಗಳು ಯಾವಾಗಲೂ ಸಿದ್ಧವಾಗಿರ್ತಾರೆ. ನಿಮಗೆ ಯಾವುದೇ ಥರ ಮಾಹಿತಿ ಬೇಕಂದ್ರೂ ದಯವಿಟ್ಟು ನಮ್ಮ ಸಂಸ್ಥೆಗೆ ಒಂದು ವಿಸಿಟ್ ಮಾಡಿ. ಹಾಗೆ ಇವತ್ತಿನ ಪ್ರೋಗ್ರಾಮು ಜೊತೆಗೆ ನಾವು ಲಾಸ್ಟ್ ಇಯರ್ ರೇಷ್ಮೆ ಐಸಿರಿ ಅಂತ ಒಂದು ಸೀರೀಸ್ನ ನಮ್ಮ ಆಲ್ ಇಂಡಿಯಾ ರೇಡಿಯೋ ಕೇಶವಮೂರ್ತಿ ಸರ್ ಸಪೋರ್ಟಿಂದ ನಡೆಸಿದ್ದೀವಿ. ಆ ಪ್ರೋಗ್ರಾಮಲ್ಲಿ ನಾವು ಸಾಯಿಲ್ ಟು ಕಕೂನ್ ಅಂದರೆ ಮಣ್ಣಿಂದ ಗೂಡು ತನಕ ಹಲವಾರು ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ನೀಡಿದ್ದೀವಿ. ಅದರದ್ದು ರಿಕಾರ್ಡೆಡ್ ಟಾಕ್ಸ್ ಕೂಡ ನಮ್ಮ ಆಕಾಶವಾಣಿ ಯೂಟ್ಯೂಬ್ ಚಾನಲಲ್ಲಿ ಲಭ್ಯವಾಗುತ್ತೆ. ಯಾವ್ದವ್ರು ಮಾತಾಡಬೇಕಿತ್ತು, ನಾನಲ್ಲ, ಅವ್ರು ಮಾತಾಡ್ತಾರೆ. ನಮ್ಮ ಅತ್ತೆಯವರು ಗಾಯತ್ರಿ ಅಂತ, ಅವ್ರದ್ದು 1-2 ಸಾವಯವ ಗೊಬ್ಬರ ಪ್ರಾಡಕ್ಟ್ಸ್ ಇದೆ, ಅದ್ರ ಬಗ್ಗೆ ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಕನ್ನಡ ಅಷ್ಟು ಚೆನ್ನಾಗಿಲ್ಲ, ನನ್ನ ಮದರ್ ಟಂಗ್ ಪಂಜಾಬಿ, ಆದ್ರೂ ನಾನು ಕನ್ನಡ ಕಲಿತೀವಿ. ಸೊ ನಾನು ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್ ವೆರಿ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಅರುಣ್ಕುಮಾರ್. ಆ್ಯಕ್ಚುಲಿ ಐ ಆಮ್ ಅ ಪೋಸ್ಟ್ ಗ್ರಾಜುಯೇಟ್. ನಮ್ಮ ಹಸ್ಬೆಂಡ್ ಡಾಕ್ಟರ್ ಫಿಲಿಪ್ ಸಿಂಗ್, ನಾವು ಇಬ್ಬರು ಬ್ಯಾಂಗ್ಳೂರಲ್ಲಿ ಜಾಬ್ ಮಾಡ್ತೀವಿ. ಬಟ್ ಯಾವಾಗ ನಮಗೆ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಕನಸಿದ್ದು, ಬಿಸ್ನೆಸ್ ಜೊತೆ ನನ್ನ ಜನಕ್ಕೆ ಏನೋ ಸೇವಾ ಥರ ಮಾಡಬೇಕು, ಏನೋ ಒಳ್ಳೆ ಮಾಡ್ತವೆ, ಯಾವಾಗ ಆ ಥರ ಒಂದು ಯೋಚನೆ ಆಗುತ್ತೆ ಮೈಂಡಲ್ಲಿ. ಆ ಟೈಮಲ್ಲಿ ನಾನು ನೋಡಿದೆ ಡಾಕ್ಟರ್ ಸಮೀರ್ ಮೋದಿ. ಐ ಡೋಂಟ್ ನೋ ಇಫ್ ಮೆನಿ ಆಫ್ ಯು ನೋ ಮೋದಿ ಗ್ರೂಪ್ ಆಫ್ ಕಂಪನೀಸ್ ಅಂತ, ತುಂಬ ದೊಡ್ಡ ಕಂಪನಿ, 10,000 ಕೋಟಿ ಕಂಪನಿ ಅದು. ಅವರು ಲಾಂಚ್ ಮಾಡಿದೆ ಒಂದು ಕಾನ್ಸೆಪ್ಟ್ ಅಂತ, ಮೋದಿ ಕೇರ್ ಅಂತ ಒಂದು ಕಾನ್ಸೆಪ್ಟ್ ಲಾಂಚ್. Audio Jungle.